ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನು ಅಂತ ತಮ್ಲೈನಲ್ಲಿ ನೀವು ಆಗಲೇ ನೋಡಿರ್ತೀರಾ, ಆದರೂ ಕೂಡ ಹೇಳ್ತಾ ಇದ್ದೀನಿ. ಮಾರ್ಕೆಟಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ಆಗಿರುತ್ತೆ. ಅದನ್ನು ನಿಮ್ಮ ಜೊತೆ ಪೂರ್ತಿ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನಗೆ ಕೇಳುವಂಥ ಸಾಕಷ್ಟು ಜನ ಪ್ರಶ್ನೆ ಒಂದೇ, ಮೇಡಮ್ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗಲ್ವಾ? ನೀವು ಮಾರ್ಕೆಟಿಂಗ್ ಮಾಡ್ತಿದ್ದೀರಲ್ವ, ಹೇಗೆ ಮಾಡ್ತಿದ್ದೀರಾ? ಇದನ್ನು ಸಾಕಷ್ಟು ಜನ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗಂತ ಲೆಂತಿ ವಿಡಿಯೋ ಇರಲ್ಲ, ಚಿಕ್ಕದಾಗಿ ಚೊಕ್ಕವಾಗೇ ಇರುತ್ತೆ, ಆದರೆ ಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕೇಳ್ತಿರ್ತೀರಲ್ವ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇರುತ್ತೆ. ಹಾಗೆ ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ಯಾವ ರೀತಿ ಪ್ರೀತಿ ಇರಬೇಕು, ಅದನ್ನು ಹೇಗೆ ಜನಗಳಿಗೆ ನಾವು ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋ ಥರ ನೋಡಿ. ಮೊದಲನೇದಾಗಿ ನಾವು ಒಂದು ಪ್ರಾಡಕ್ಟ್ ತಯಾರಿ ಮಾಡ್ತೀವಿ ಅಂತಂದರೆ ಅದೇನು ತಮಾಷೆ ಮಾತಲ್ಲ. ಯಾಕೆ ಅಂದರೆ ಅದಕ್ಕೆ ನಾವು ಎಷ್ಟು ಒಳ್ಳೆ ಪದಾರ್ಥಗಳು ತಂದು ಹಾಕಬೇಕು, ಎಷ್ಟು ಯಾವ ರೀತಿ ತಯಾರಿಸಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿರ್ತೀವಿ. ಆ ಒಂದು ಪ್ರಾಡಕ್ಟು ಸೇಲ್ ಆಗಲಿಲ್ಲ ಅಂತಂದಾಗ ತುಂಬಾ ತಲೆ ಕೆಟ್ಟೋಗುತ್ತೆ. ಅದೇ ಇವಾಗ ಆಗ್ತಾ ಇರೋದು. ಯಾಕೆ ಅಂದರೆ ಎಲ್ರಿಗೂ ಎಲ್ಲನೂ ರೆಡಿ ಮಾಡೋದು ಇವಾಗ ಏನು ಕಷ್ಟ ಅಲ್ಲ, ಎಲ್ಲ ಪಾಪ ರೆಡಿ ಮಾಡ್ತಾರೆ ವಸ್ತುಗಳನ್ನ ಆಗಲಿ. ಆದರೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಅವ್ರದ್ದು ವ್ಯಾಪಾರ ನಡೆಸಬೇಕು ಅನ್ನೋದನ್ನೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಇದನ್ನು ನಾನು ಅನುಭವಿಸಿದ್ದೀನಿ. ನಾನು ಶುರು ಮಾಡಿದಾಗ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೇನೆ 6 ತಿಂಗಳು ತೊಗೊಂಡಿದ್ದೀನಿ. ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಿದ್ದೆ, ಅಂಗಡಿಗಳಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ಆದರೆ ಅವ್ರು ಕೇಳ್ತಿದ್ದು ಅರ್ಧಕ್ಕೆ ಅರ್ಧ ಕೇಳ್ತಿದ್ರು. ಈಗ ಒಂದು 50 ರೂಪಾಯಿ ಇರುತ್ತೆ ಅಂದರೆ 25 ರೂಪಾಯಿ ನಮಗೆ ಕೊಡಿ, 25 ರೂಪಾಯಿ ನೀವು ತೊಗೊಳ್ಳಿ, ಈ ಥರ ಎಲ್ಲ ನಡೆದಿದ್ದಾವೆ. ಆಮೇಲೆ ಮಾರ್ಕೆಟಿಂಗ್ ಮಾಡೋರನ್ನೇ ನಾನು ಹೋಗಿ ಭೇಟಿ ಮಾಡಿದಾಗ ಅವ್ರು ಕೇಳ್ತಿದ್ವಿ ನಾವು ಅಷ್ಟೇ, ಮೇಡಮ್ ಆಫರ್ಗಳು ಕೊಡಿ, ಒಂದಕ್ಕೊಂದು ಫ್ರೀ ಕೊಡಿ, ಈ ಥರ. ಯಾಕೆ ಅಂದರೆ ನಾವು ಇವಾಗ ಸ್ವಲ್ಪ ಚಿಕ್ಕದ್ರಿಂದ ಶುರು ಮಾಡಿದ್ರೋದ್ರಿಂದ ಒಂದಕ್ಕೊಂದು ಫ್ರೀ ಕೊಟ್ಟರೆ ನಾವು ಹೇಗೆ ಅದನ್ನು ನಿಭಾಯಿಸೋದು, ಹೇಗೆ ನಿಭಾಯಿಸೋಕ್ಕಾಗುತ್ತೆ? ಆ ಥರ ಎಲ್ಲ ಯೋಚನೆ ಮಾಡುವೆ ನಾನು. ಒಂದಕ್ಕೊಂದು ಫ್ರೀ ಕೊಡಿ ಅಂತಾರೆ, ಅರ್ಧಕ್ಕರ್ಧ ಬಿಟ್ಕೊಡಿ ಅಂತಾರೆ. ಹೇಗಪ್ಪ ನಾನು ಪ್ರಾಡಕ್ಟ್ ಏನೋ ಮಾಡ್ತಿದ್ದೀನಿ, ಮನೆ ರುಚಿ ಹೋಮ್ಮೇಡ್ ಪ್ರಾಡಕ್ಟ್ಸ್ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಆದರೆ ಹೆಂಗೆ ಸೇಲ್ ಮಾಡಲಿ, ಯಾವ ರೀತಿ ಸೇಲ್ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನಾನು ತಿಳ್ಕೊಳ್ತಾ ನನಗೆ ತಿಳಿದಿದ್ದೇನೆ ಯಾವ ರೀತಿ ನಾವೇ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ಬೋದು ಅನ್ನೋದನ್ನು ನಾನು ಕಂಡುಹಿಡಿದೆ. ಅದು ಹೇಗೆ ಅಂತಲೇ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಮೊದಲದಾಗಿ ನಾವು ತಯಾರಿಸೋ ಪದಾರ್ಥನ ಹೆಚ್ಚಿನ ಪ್ರಚಾರ ನಾವೇ ಮಾಡಬೇಕು. ಹೇಗೆ ಜನಗಳಿಗೆ ಆ ಪ್ರಾಡಕ್ಟ್ಸ್ ಬಗ್ಗೆ ನಾವು ಹೇಳ್ತಾ ಹೋಗಬೇಕು. ನಾವು ತಯಾರಿಸೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದನ್ನು ಹೇಗೆ ನಾವು ಪ್ರಮೋಟ್ ಮಾಡ್ತೀವಿ ನೋಡಿ, ಅದು ತುಂಬಾ ಇಂಪಾರ್ಟೆಂಟು. ಅದನ್ನೊಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ಜನಗಳಿಗೆ ಇಂಥ ಪದಾರ್ಥ ತಯಾರಿಸಿದ್ದೀವಿ, ಇದರಿಂದ ಇಷ್ಟೊಂದು ಉಪಯೋಗ ಇದೆ ನಿಮಗೆ, ದಯವಿಟ್ಟು ತಗೊಳ್ಳಿ. ಸ್ವಲ್ಪ ಸ್ಯಾಂಪಲ್ ಪ್ಯಾಕೆಟ್ಗಳು ಮಾಡ್ಕೊಳ್ಳಿ, ಸ್ಯಾಂಪಲ್ಗಳನ್ನ ಅವ್ರಿಗೆ ಕೊಡಿ. ನಿಮ್ಮ ಟೇಸ್ಟು, ನಿಮ್ಮ ಕ್ವಾಲಿಟಿ, ನಿಮ್ಮ ಕ್ವಾಂಟಿಟಿ ಇಷ್ಟ ಆದರೆ ಅವ್ರು ಖಂಡಿತ ನಮ್ಮ ಪ್ರಾಡಕ್ಟ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದರಲ್ಲಿ ಡೌಟೇ ಬೇಡ. ಯಾಕೆ ಅಂದರೆ ಇವಾಗಿನ ಜನ್ರೇಷನ್ಗೆ ಬೇಕಾಗಿರೋದು ಆರೋಗ್ಯ. ನೀವು ಆರೋಗ್ಯವಾಗಿರೋ ಪದಾರ್ಥಗಳನ್ನ ಕೊಟ್ರಿ ಅಂದರೆ ಜನಗಳು ಯಾವತ್ತೂ ಕೈ ಬಿಡಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದು ಯಾವ ರೀತಿ ಅಂದರೆ ಫಸ್ಟ್ ನಿಮ್ಮ ಸರೌಂಡಿಂಗಲ್ಲೇ ನೀವು ಪ್ರಚಾರ ಮಾಡೋದನ್ನು ಶುರು ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗಿರ್ಬೋದು, ಇಲ್ಲ ನಿಮ್ಮ ರೋಡಲ್ಲಿ ತುಂಬ ಪರಿಚಯ ಇರುವಂಥ ಜನಗಳಿಗಾಗಿರ್ಬೋದು, ನೀವು ಅದನ್ನು ಹೇಳೋಕ್ಕೆ ಶುರು ಮಾಡಿ. ಇಂಥದ್ದೊಂದು ಪ್ರಾಡಕ್ಟ್ ಇದೆ, ನಾನು ತಯಾರಿ ಮಾಡಿದ್ದೀನಿ, ನಾನು ನಿಮಗೆ ಕೊಡ್ತೀನಿ, ಇದನ್ನು ಉಪಯೋಗಿಸಿ. ತುಂಬ ಕ್ವಾಲಿಟಿ ಪದಾರ್ಥಗಳನ್ನ ಹಾಕಿ ಮಾಡಿದ್ದೀನಿ, ಈ ಥರ ಒಳ್ಳೆ ರಿಸಲ್ಟ್ ಬಂದಿದೆ, ನೀವು ಉಪಯೋಗಿಸಿ ಅಂತ ಸ್ವಲ್ಪ ಚಿಕ್ಕ ಸ್ಯಾಂಪಲ್ ಪ್ಯಾಕೆಟ್ಗಳನ್ನ ಮಾಡಿ ನೀವು ಅದನ್ನು ಕೊಡ್ತಾ ಬನ್ನಿ. ಅದು ಅವ್ರಿಗೆ ಇಷ್ಟ ಆಗ್ತಾ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ರೆ ಖಂಡಿತ ಅವರು ತಗೋತಾರೆ. ನಿಮ್ಗೆ ಅಲ್ಲಿಂದನೇ ನಿಮ್ಮ ಪದಾರ್ಥಗಳು ಸೇಲ್ ಆಗೋಕ್ಕೆ ಶುರುವಾಗುತ್ತೆ. ಫಸ್ಟೇ ನಾವು ಅಂಗಡಿಗಳಿಗೆ ತೊಗೊಂಡೋಗಿ ಹಾಕ್ಬಿಡ್ಬೇಕು, ದೊಡ್ಡ ಮಾಲ್ಗಳಿಗೆ ತೊಗೊಂಡೋಗಿ ಕೊಟ್ಬಿಡ್ಬೇಕು, ಆ ನೆಸೆಸಿಟಿನೇ ಇಲ್ಲ. ಯಾವತ್ತೂ ಅಷ್ಟೇ ಚಿಕ್ಕದ್ರಿಂದನೇ ಶುರು ಮಾಡಿದಾಗಲೇ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗೋದು. ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ನಿಮ್ಮ ರೋಡ್ಗಳಲ್ಲಾಗಿರ್ಬೋದು, ಫಸ್ಟ್ ಅದನ್ನು ಕೊಡೋಕ್ಕೆ ಶುರು ಮಾಡಿ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ನನ್ನ ಪ್ರಾಡಕ್ಟು ಹೋಗುತ್ತೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ. ಒಂದು ಪದಾರ್ಥ ಹೋಗಲಿ ಅದ್ರ ಖುಷಿನೇ ಬೇರೆ, 10 ಹೋಗಲಿ ಅದ್ರ ಖುಷಿನೇ ಬೇರೆ, 100 ಹೋಗಲಿ ಅದ್ರ ಖುಷಿನೇ ಬೇರೆ. ಆ ಥರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ತುಂಬ ನಿಮಗೆ ಕಲಿತೀರಾ.
ತುಂಬ ಕಲಿತೀರಾ, ತುಂಬ ಪ್ರಾಡಕ್ಟ್ಸ್ಗಳು ಹೋಗೋಕ್ಕೆ ಶುರುವಾಗುತ್ತೆ. ಆವಾಗ ನಿಮಗೆ ಒಂದು ಎನರ್ಜಿ ಥರ ಬರುತ್ತೆ, ಇನ್ನೂ ನಾನು ಎಫರ್ಟ್ ಹಾಕಬೇಕು ಅಂತ. ಆಗ ನೀವು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕಂದ್ರೆ, ಆಮೇಲೆ ನೀವು ಅಂಗಡಿಗಳ ಹತ್ರ ಹೋಗೋಕ್ಕೆ ಶುರು ಮಾಡಿ. ಬೇರೆಯವ್ರನ್ನ ಇಡಬೇಕು, ಬೇರೆಯವ್ರಿಗೆ ನಾವು ಕೊಡಬೇಕು, ಇಷ್ಟು ಪರ್ಸೆಂಟೇಜು ಅಂತ ಕೊಡಬೇಕು. ಅದ್ರ ಬದಲು ನೀವೇನು ಮಾಡಿ, ನೀವೇ ನಿಮ್ಮ ಸ್ವತಃ ಪ್ರಾಡಕ್ಟ್ನ ತಗೊಂಡು ಅಂಗಡಿಗಳ ಹತ್ರ ಹೋಗಿ. ಯಾವುದು ಅವಮಾನ ಅಲ್ಲ ಇವತ್ತಿನ ದಿವಸ. ಯಾಕೆ ಅಂದರೆ ನಾನು ಹೇಳ್ತಾ ಇರಲ್ವ, ದೊಡ್ಡ ದೊಡ್ಡ ಕಂಪ್ನಿ ಕಟ್ತವ್ರೆಲ್ಲ ಈ ಥರನೇ ಶುರು ಮಾಡಿದ್ರು. ಯಾಕೆ ಅಂದರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋರಿಗೆ ಕೊಟ್ಟು ಮತ್ತು ಈ ಥರ ಅರ್ಧಕ್ಕರ್ಧ ಬಿಟ್ಕೊಟ್ರೆ ಏನೇನೂ ಲಾಭ ಇರಲ್ಲ. ಅದಕ್ಕೋಸ್ಕರ ಏನು ಮಾಡೋರು, ಒಂದು ಬ್ಯಾಗ್ಗೆ ತಮ್ಮದೇ ಆದಂಥ ಪ್ರಾಡಕ್ಟ್ಗಳನ್ನ ತಗೊಂಡು ಒಂದು ರೌಂಡು ಹೋಗಿ ಬರೋರು, ಅವರು ಬೇರೆ ಕೆಲಸನ ಮುಗಿಸಿ ಹೋಗಿ ಬರೋರು. ಆವಾಗಲೇ ಅವರು ಮಾರ್ಕೆಟಿಂಗ್ನ ಆ ಥರ ಮಾಡಿಕೊಂಡೇ ಶುರು ಮಾಡಿದ್ದು. ಅದೇ ಬೇಸೇ ನಾನು ಮಾಡಿತ್ತು. ಯಾವಾಗ ನಾನು ಫಸ್ಟು ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳೋಕ್ಕೆ ಶುರು ಮಾಡಿದೆ, ನನ್ನ ಫ್ಯಾಮಿಲಿಗೆ ಹೇಳೋಕ್ಕೆ ಶುರು ಮಾಡಿದೆ, ನನ್ನ ಊರಿನಲ್ಲಿ ಯಾರ್ಯಾರು ಗೊತ್ತೋ ಅಂಗಡಿಗಳಿಗೆಲ್ಲ ಎಷ್ಟು ಸ್ಯಾಂಪಲ್ಗಳು ತೊಗೊಂಡೋಗಿ ಕೊಟ್ಟಿದ್ದೀನೋ ಲೆಕ್ಕನೇ ಇಲ್ಲ. ಅಷ್ಟು ಸ್ಯಾಂಪಲ್ಗಳನ್ನ ತೊಗೊಂಡೋಗಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೋಗಿ ಸುತ್ತಾಡಿ. ನೀವು 4 ಕಡೆ ಹೋದಾಗ ನಿಮಗೂ ಒಂದು ಮೈಂಡಲ್ಲಿ ಗೊತ್ತಾಗುತ್ತೆ ಯಾವ ಥರ ಮಾರ್ಕೆಟಲ್ಲಿ ಯಾವ್ಯಾವ ಪ್ರಾಡಕ್ಟ್ ಹೋಗ್ತಿದೆ. ನೀವು ಅದನ್ನೇ ತಯಾರಿ ಮಾಡ್ಬೋದು ಕೂಡ. ಇಲ್ಲ ಫಸ್ಟೇ ಒಂದು ಸಲ ಸರ್ಚ್ ಮಾಡಿ ಯಾವ ಪ್ರಾಡಕ್ಟ್ ಓಡ್ತಿದೆ ಮಾರ್ಕೆಟಲ್ಲಿ, ನಾನು ತಯಾರಿ ಮಾಡಿದ್ರೆ ನಾನು ಯಾವ ಥರ ನಾನು ಪ್ರಾಡಕ್ಟ್ನ ಇಲ್ಲಿ ಕೊಡ್ಬೋದು ಅದನ್ನು ಫಸ್ಟ್ ಸರ್ಚ್ ಮಾಡಿ. 1-2 ದಿನ ಅದಕ್ಕೆ ಅಂತಲೇ ಎತ್ತಿಡಿ. ಯಾಕೆ ಅಂದರೆ ಪದಾರ್ಥ ತಯಾರಿಸ್ತೀವಿ ತಗೊಳ್ಳಲ್ಲ ಅಂತ ಕೊರಗೋ ಬದಲು ಫಸ್ಟ್ ಸರ್ಚ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ ಹೋಗ್ತಿದೆ, ನಾನು ಈ ಪ್ರಾಡಕ್ಟ್ ತಯಾರು ಮಾಡಿದ್ದೀನಿ, ಇದನ್ನು ಅವ್ರಿಗೆ ಯಾಕೆ ಪ್ರಮೋಟ್ ಮಾಡಲಿ, ಇದನ್ನು ಅವ್ರಿಗೆ ಯಾಕೆ ಕೊಡಲಿ, ಅವ್ರು ಯಾವ ರೀತಿ ತಗೋತಾರೆ ಅನ್ನೋದನ್ನು ಯೋಚನೆ ಮಾಡಿ. ಅವ್ರಿಗೆ ಎಷ್ಟು ಮಾರ್ಜಿನ್ ಕೊಡಬೇಕು, ನೀವೆಷ್ಟು ಆ ಪದಾರ್ಥಕ್ಕೆ ದುಡ್ಡು ಹಾಕಿದ್ದೀರಾ, ನೀವು ಅವ್ರಿಗೆ ಎಷ್ಟು ಮಾರ್ಜಿನ್ ಬಿಟ್ಕೊಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಲಾಭ ಬರ್ತಿದೆ, ಇದನ್ನು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು ಒಂದು ಪೌಡ್ರಿಗೆ ನೀವು 100 ರೂಪಾಯಿ ಬಂಡವಾಳ ಹಾಕಿದ್ದೀರಾ, ನೀವು ಅವ್ರಿಗೆ ಎಷ್ಟು ಮಾರ್ಜಿನ್ ಬಿಟ್ಕೊಡ್ಬೇಕು, ನಿಮ್ಗೆ ಎಷ್ಟು ಲಾಭ ಇಟ್ಕೋಬೇಕು, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ಸ್ನ ನಾವು ಮಾರ್ಕೆಟಿಂಗಿಗೆ ಬಿಡಬೇಕು. ಅದನ್ನು ಬಿಟ್ಟು ಫಸ್ಟೇ ನಾವು ಲೆಕ್ಕಾಚಾರನೇ ಇಲ್ಲದೆ ನಮ್ಮ ಪ್ರಾಡಕ್ಟ್ನ ಸೇಲ್ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಯಗ್ಗಾಮುಗ್ಗ ಕೊಟ್ಬಿಟ್ರೆ ಅಲ್ಲಿಗೆ ನಮ್ಗೆ ಯಾವ ಪ್ರಾಫಿಟ್ಟೂ ಕೂಡ ಬರಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ ಸರ್ಕಲು, ನಿಮ್ಮ ರೋಡ್ ಸೈಡು ಯಾರ್ಯಾರು ಗೊತ್ತಿರ್ತಾರೆ, ಅಕ್ಕಪಕ್ಕ ರೋಡ್ ಅಂದರೆ ನಿಮ್ಮ ಅಕ್ಕಪಕ್ಕ ಇರೋರು, ಅವ್ರಿಗೆಲ್ಲ ನೀವು ನಿಮ್ಮ ಪ್ರಾಡಕ್ಟ್ನ ಹಿಂಗೆ ರೆಡಿ ಮಾಡ್ತಿದ್ದೀನಿ, ಈ ಥರ ಮಾಡ್ತಿದ್ದೀನಿ, ಚೆನ್ನಾಗಿದೆ ತಗೊಳ್ಳಿ ಅಂತ ಅವ್ರಿಗೆ ಪ್ರಮೋಟ್ ಮಾಡಿ. ಅವ್ರಿಗೆ ಇಷ್ಟ ಆಯಿತಾ, ಅವ್ರು ತಗೊಳ್ಳೋಕೆ ಶುರು ಮಾಡಿದ್ರ ನೆಕ್ಸ್ಟು ನಿಮ್ಮ ಪ್ರಾಡಕ್ಟ್ಗಳನ್ನ ಒಂದು ಬ್ಯಾಗೋ, ಇಲ್ಲ ನೀವು ಗಾಡಿ ಓಡಿಸ್ತಿರೋ, ಇಲ್ಲ ನಡೆದೇ ಹೋಗ್ತಿರೋ ಆ ಏರಿಯಾ ಅಂತ ನೀವು ಸರ್ಚ್ ಮಾಡಿ ಕೂತ್ಕೊಳ್ಳಿ. ಒಂದು 10 ನಿಮಿಷ ಬುಕ್ ಇಟ್ಕೊಳ್ಳಿ. ಇಂತಿಂಥ ಅಂಗಡಿಗೆ ಹೋಗಬೇಕು, ಇಂತಿಂಥ ಅಂಗಡೀಲಿ ಇಷ್ಟಿಷ್ಟು ಐಟಮ್ನ ನಾನು ಕೊಡಬೇಕು, ಅವ್ರಿಗೆ ಯಾವ ಥರ ನೀವು ಹೇಳಬೇಕು ಅದನ್ನು ಕಲೀರಿ. ಯಾವ ಥರ ನೀವು ಹೇಳಬೇಕು ಅವ್ರಿಗೆ ಅದನ್ನು ಕಲೀರಿ. ಅದನ್ನು ಕಲಿತು ನೀವೇನು ಮಾಡಿ ತೊಗೊಂಡೋಗ್ಕೊಡಿ. ಚಿಕ್ಕ ಸ್ಯಾಂಪಲ್ ಪೀಸ್ ತೊಗೊಳ್ಳಿ, ಇದೋದ್ರೆ ನಾನು ನೆಕ್ಸ್ಟ್ ನಿಮಗೆ ತಂದು ಕೊಡ್ತೀನಿ ಅಂತ ಅವ್ರಿಗೆ ಹೇಳೋಕ್ಕೆ ಶುರು ಮಾಡಿ. ಆ ರೀತಿಯೂ ಕೂಡ ನೀವು ಮಾರ್ಕೆಟಿಂಗ್ನ ಶುರು ಮಾಡ್ಬೋದು. ಇದರಲ್ಲಿ ಯಾವುದೂ ಕಷ್ಟವಾಗಿರೋದಿಲ್ಲ. ನೀವು ಮಾತಾಡಬೇಕು, ಹೋಗಬೇಕು, ಸ್ವಲ್ಪ ನಮ್ಮ ಎಫರ್ಟ್ ಹಾಕಬೇಕು. ಆವಾಗ ನಮ್ಮ ಪ್ರಾಡಕ್ಟು ಸ್ವಲ್ಪ ಮಟ್ಟಿಗೆ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವೇನು ತಗೋಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡಿರ್ತೀವಿ. ಪ್ಯಾಕಿಂಗ್ ಯಾವ ರೀತಿ ಇರುತ್ತೆ, ನೀವು 100 ಗ್ರಾಮ್ ಮಾಡ್ತೀರಾ ಇಲ್ಲ 10 ರೂಪಾಯಿ ಪ್ಯಾಕೆಟ್ ಮಾಡ್ತೀರಾ, ಅದ್ರ ಮೇಲೂ ಕೂಡ ನೀವು ತುಂಬ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ನನ್ನ ಪೌಡ್ರನ್ನ ನಾನು ಪ್ರತಿಯೊಂದು ಪೌಡ್ರುಗಳನ್ನೂ ನಾನು ಈ ಥರ 100 ಗ್ರಾಮ್ ಪ್ಯಾಕೆಟನ್ನೇ ಪ್ಯಾಕ್ ಮಾಡೋದು. ಯಾಕೆ ಅಂತಂದರೆ ಹೇಳ್ತೀನಿ ನೋಡಿ. ಇದು ಸಾಂಬಾರು ಪುಡಿ 70 ರೂಪಾಯಿ ಇದರ ರೇಟ್ ಇದೆ. ನೋಡ್ಬೋದು, ನೀವು ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, 70 ರೂಪಾಯಿ ರೇಟ್ ಇದೆ. ಇದು 100 ಗ್ರಾಮ್ ಪ್ಯಾಕೆಟ್ ಆಗಿರುತ್ತೆ. ಇದೇ 100 ಗ್ರಾಮ್ ಪ್ಯಾಕೆಟ್ನ ನೀವು 70 ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಬಟ್ ಜನಗಳಿಗೇನು 10 ರೂಪಾಯಿ ಪ್ಯಾಕೆಟ್ ಬೇಕು ಅಂತ ಅವರು ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಈ 10 ರೂಪಾಯಿ ಪ್ಯಾಕೆಟ್ನ ನೀವು 10 ತಗೊಂಡ್ರೆ ಎಷ್ಟಾಗುತ್ತೆ, 10 ಗ್ರಾಮೇ ಅಂದ್ಕೊಳ್ಳಿ. 10 ರೂಪಾಯಿ ಪ್ಯಾಕೆಟ್ನ ನೀವು 10 ತಗೊಂಡ್ರೆ ಎಷ್ಟಾಗುತ್ತಪ್ಪ, 100 ರೂಪಾಯಿ ಆಗುತ್ತೆ. ಅದೇ ನಾವು 100 ರೂಪಾಯಿ ಪ್ಯಾಕೆಟ್ನ 70 ರೂಪಾಯಿಗೆ ಕೊಡ್ತೀವಿ ಅಂತಂದಾಗ ನಿಮ್ಗೆ ಇನ್ನೂ ಅಲ್ಲೇ 30 ರೂಪಾಯಿ ಉಳಿತಲ್ವ. ನೀವು ಯಾಕೆ ತೊಗೊಳಕ್ಕಾಗಲ್ಲ? ಅದನ್ನು ನಾವು ಮೊದಲು ತಿಳಿಸ್ಬೇಕು ಜನಕ್ಕೆ. ಈಗ 100 ರೂಪಾಯಿ ಪ್ಯಾಕೆಟ್ ನಾನು ರೆಡಿ ಮಾಡಿದ್ದೀನಿ, ಇದನ್ನು 70 ರೂಪಾಯಿ ಪ್ಯಾಕೆಟ್ ರೆಡಿ ಮಾಡಿದ್ದೀನಿ 100 ಗ್ರಾಮ್ ಅಂತ ನಾನು ಹೇಳೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ. ಏಕೆಂದರೆ ಅವ್ರಿಗೆ 10 ರೂಪಾಯಿ ಪ್ಯಾಕೆಟ್ ತೊಗೊಂಡೇ ರೂಢಿ ಆಗಿಬಿಟ್ಟಿರುತ್ತೆ. ಆದರೆ ನೀವೇನು ಮಾಡಬೇಕು, ಅಂಗಡಿಗೆ ಕೊಡೋದಾಗಲಿ ನೀವೇ ಮಾರುವಾಗಲಿ ನೀವು ಇದನ್ನು ತಿಳಿಸಿ ಹೇಳಬೇಕು.
ನೀವು 10 ರೂಪಾಯಿಂದ ಪ್ಯಾಕೆಟ್ ಮಾಡ್ತಿದ್ದೀರಾ, ಓಕೆ ಮಾರಿ. ಇಲ್ಲ ಈ ಥರ 100 ಗ್ರಾಮ್ ಪ್ಯಾಕೆಟ್ ಮಾಡೋರಿಗೆ ಹೇಳ್ತಾ ಇರೋದು, ಇಲ್ಲ 200 ಗ್ರಾಮ್ ಪ್ಯಾಕೆಟ್ ಮಾಡ್ತಿರೋ ಅವ್ರಿಗೆ ಜನಗಳಿಗೆ ಏನು ಲಾಭ? ಈಗ ನನ್ನ ಪ್ರಾಡಕ್ಟಲ್ಲಿ 100 ಗ್ರಾಮ್ ಪ್ಯಾಕೆಟಿಂದ ಅವ್ರಿಗೆ ಒಂದೊಂದು ಪ್ರಾಡಕ್ಟಲ್ಲೂ ಒಂದೊಂದು ಥರ ದುಡ್ಡು ಉಳಿಯುತ್ತೆ. ಯಾಕೆ ಅಂತಂದರೆ ಒಂದು 70 ರೂಪಾಯಿ ಇರುತ್ತೆ, ಒಂದು 60 ರೂಪಾಯಿ ಇರುತ್ತೆ, ಇನ್ನೊಂದು ಪೌಡ್ರು 50 ರೂಪಾಯಿ ಇರುತ್ತೆ. ಈ ಥರ ಅವರಲ್ಲಿ 10 ಪ್ಯಾಕೆಟ್ ತೊಗೊಂಡು 100 ರೂಪಾಯಿ ಕೊಡೋಗಿಂತ ಇಲ್ಲಿ ಒಂದು 100 ಗ್ರಾಮ್ ಪ್ಯಾಕೆಟೇ ನಿಮಗೆ 100 ರೂಪಾಯಿ ಒಳಗೇ ಸಿಗುತ್ತೆ. ಇದನ್ನೇ ನಾನು ಜನಗಳಿಗೆ ಅರ್ಥ ಮಾಡಿಸಿದ್ದು. ಏನಂದರೆ ಇಲ್ಲಿ 30 ರೂಪಾಯಿ ಉಳಿದ್ರೆ ಇನ್ನೊಂದು ಪೌಡ್ರ್ ತೊಗೋಬೋದಲ್ಲ ಇನ್ನು 20 ರೂಪಾಯಿ ಹಾಕಿ. ಈ ಥರ ನಮ್ಮ ಪ್ರಾಡಕ್ಟ್ನ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀವಿ, ಯಾವ ರೀತಿ ಅವ್ರಿಗೆ ನಾವು ತಲುಪಿಸ್ತೀವಿ, ನಾವು ಯಾವ ರೀತಿ ಅವ್ರಿಗೆ ಮಾರ್ಜಿನ್ ಬಿಟ್ಕೊಟ್ಟಿದ್ದೀವಿ ಅನ್ನೋದನ್ನು ಜನಗಳಿಗೆ ನಾವು ತಿಳಿ ಹೇಳಿದಾಗ ಅವರು ಅದನ್ನು ತಗೋತಾರೆ. ಯಾಕೆಂದರೆ 10 ರೂಪಾಯಿ ಉಳಿಸೋದೇ ಇವಾಗಿನ ಕಾಲದಲ್ಲಿ ಕಷ್ಟ ಅನ್ನೋರಿಗೆ 100 ಗ್ರಾಮ್ ಪ್ಯಾಕೆಟಿಂದ ನಿಮಗೆ 30 ರೂಪಾಯಿ ಉಳಿಯುತ್ತೆ ಅಂದಾಗ ಯಾಕೆ ತಗೊಳ್ಳಲ್ಲ ಜನ? ತಗೋತಾರೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ನಿಮ್ಮ ಪ್ರಾಡಕ್ಟ್ ಏನು ತಯಾರಿ ಮಾಡ್ತೀರಾ ಅದ್ರ ಬಗ್ಗೆ ನೀವು ಫಸ್ಟ್ ಕ್ಲಿಯರಾಗಿ ಜನಗಳಿಗೆ ಮುಟ್ಟೋ ಥರ ನೀವು ಹೇಳಿ. ಆವಾಗ ಮಾತ್ರ ಜನಕ್ಕೆ ನಮ್ಮ ಪದಾರ್ಥದ ಬಗ್ಗೆ ನಂಬಿಕೆ ಬರೋದು, ಕಾನ್ಫಿಡೆನ್ಸ್ ಬರೋದು, ತಗೊಳ್ಳೋಕ್ಕೆ ಶುರು ಮಾಡೋದು. ಇದೊಂದು ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನೀವು ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಈಗ ಸೋಷಿಯಲ್ ಮೀಡಿಯಾನ ಯಾರೂ ಉಪಯೋಗಿಸ್ತಿರೋರು ಇಲ್ಲ, ಎಲ್ಲರೂ ಉಪಯೋಗಿಸ್ತೀವಿ, ನಾನು ಉಪಯೋಗಿಸ್ತೀನಿ ಕೂಡ. ನನಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ನಿಂದ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಶುರು ಮಾಡಬೇಕು ಅಂತ ಇದ್ದೀರಾ, ಶುರು ಮಾಡಿ. ಅದರಲ್ಲೇ ಹಾಕೋಕ್ಕೆ ಶುರು ಮಾಡಿ. ಯಾವ ರೀತಿ ಕ್ವಾಲಿಟಿ ಇದೆ, ಯಾವ ರೀತಿ ಕ್ವಾಂಟಿಟಿ ಇದೆ, ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ, ನಿಮ್ಗೆ ಯಾವ ರೀತಿ ತಲುಪಿಸ್ತೀನಿ ಅಂತ ಈ 3 ವಿಷಯನ ನೀವು ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ನೀವೇ ಮಾರ್ಕೆಟಿಂಗ್ ಮಾಡೋಕ್ಕೆ ಶುರು ಮಾಡಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ತಾ ನಿಮಗೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದ್ರ ಮಧ್ಯ ನಿಮ್ಮನ್ನ ದಾರಿ ತಪ್ಪಿಸೋರು ತುಂಬ ಜನ ಇರ್ತಾರೆ. ಆಗುತ್ತಾ, ನಿಮ್ಮ ಕೈಲಿ ಆಗುತ್ತಾ ಅಂತ ನಿಮ್ಮನ್ನ ಕುಗ್ಗಿಸೋಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಕುಗ್ಬೇಡಿ. ಈಗಿನ ಪ್ರಪಂಚದಲ್ಲಿ ಯಾವುದು ಆಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ. ನಾವು ಮನಸ್ಸು ಪಟ್ಟರೆ, ನಮ್ಮ ಎಫರ್ಟ್ ಹಾಕಿದ್ರೆ, ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದರೆ ನಾನು ಶುರು ಮಾಡಿದಾಗಲೂ ಕೂಡ ತುಂಬ ಜನ ನನಗೆ ಕುಗ್ಗಿಸೋಕ್ಕೆ ಟ್ರೈ ಮಾಡಿದ್ರು. ಎಂತೆಂಥ ಕಂಪ್ನಿಗಳ ಮಸಾಲ ಪುಡಿನೋ ಇದೆ, ನೀನು ಈ ರೀತಿ ಮನೆ ರುಚಿ ಅಂತ ಇಟ್ಬಿಟ್ರೆ ಓಡುತ್ತಾ, ಆಗುತ್ತಾ, ಹೋಗುತ್ತಾ, ಬರುತ್ತಾ ಅಂತ ಬರೀ ಅವ್ರಗಳ ತಲೆಲಿರೋ ಪ್ರಶ್ನೆಗಳನ್ನು ನಮ್ಮ ಮೇಲೆ ಹಾಕಿ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಕಳ್ಕೊಬಿಡ್ಬೇಕು, ಆ ಥರ ಮಾಡ್ತಾರೆ. ಅದನ್ನು ನೀವು ಧೈರ್ಯವಾಗಿ ಇಡಬೇಡಿ. ಯಾಕೆಂದರೆ ಮುಂದಿಟ್ಟು ಹೆಜ್ಜೆನ ಹಿಂತೆಗಿಬೇಡಿ. ಯಾವುದೂ ಪ್ರಯತ್ನನೇ ಪಡದೆ ಸೋಲ್ತೀವೋ ಗೆಲ್ತೀವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಪ್ರಯತ್ನ ಪಟ್ಟರೆ ತಾನೇ ಅದೇನು ನಮಗೆ ಉತ್ತರ ಕೊಡುತ್ತೆ, ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗೋದು. ಪ್ರಯತ್ನನೇ ಪಡ್ದೇನೆ ಅವ್ರು ಯಾರೋ ಹೇಳಿದ್ರು ಅಂತ ನಾವು ಅದನ್ನು ತಲೆಗೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದಾಗುತ್ತಾ? ಆಗೋ ಕೆಲಸನ ಖಂಡಿತ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಇದ್ದರೆ ದಯವಿಟ್ಟು ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಶುರು ಮಾಡಿ. ನೀವು ಹೋಗ್ತಾ ನಿಮಗೆ ದಾರಿ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತ. ಏನಾದರೂ ಅಂದ್ಕೊಳ್ಳಿ, ನೀವು ನಾನು ಶುರು ಮಾಡಿದಾಗ ನನಗೆ ಖಾರದ ಪುಡಿಗಳು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮನೆ ರುಚಿ ಹೋಮ್ಮೇಡ್ ಪ್ರಾಡಕ್ಟ್ಸ್ ಅಂತ ಶುರು ಮಾಡಬೇಕು, ಅದರಲ್ಲಿ ಏನಾದರೂ ಒಂದು ಮಾಡಬೇಕು, ನನ್ನಿಂದ ಇನ್ನೊಂದು 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನಲ್ಲಿ ಥಾಟ್ ಇತ್ತು. ಅದಕ್ಕೋಸ್ಕರ ನಾನು ಸರ್ಚ್ ಮಾಡಿದೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ನಾನು ಹುಡುಕ್ತಾ ನನಗೆ ಅವಾಗ ನನ್ನ ಫ್ರೆಂಡ್ ತಾಯಿ ಪದ್ಮಾ ಆಂಟಿ ಅಂತ, ನಮ್ಮೂರವರೇ, ಅವರು ಬ್ರಾಹ್ಮಿಣ್ಸು, ತುಂಬ ಚೆನ್ನಾಗಿ ಅವ್ರ ಪದಾರ್ಥಗಳನ್ನ ತಯಾರಿ ಮಾಡ್ತಾರೆ. ಅದರಿಂದ ಅವ್ರ ಹತ್ರ ಹೋಗಿ ನಾನು ಪ್ರತಿಯೊಂದು ಪುಡಿಗಳನ್ನೂ ಲೀಸ್ಟ್ ಮಾಡಿಸ್ಕೊಂಡು ಬಂದೆ. ವಾಂಗಿಪಾತ್ ಪುಡಿ ಆಗಿರ್ಬೋದು, ರಸಮ್ ಪುಡಿ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಮಟನ್ ಸಾಂಬಾರು ಪುಡಿ ಆಗಿರ್ಬೋದು, ಮತ್ತು ಬೇಳೆ ಸಾಂಬಾರು ಪುಡಿ ಆಗಿರ್ಬೋದು, ಹೀಗೆ ಎಲ್ಲ ರೀತಿಯ ಪೌಡರ್ಸ್ಗಳನ್ನೂ ನಾನು ಬರ್ಸ್ಕೊಬಂದೆ. ಉಪ್ಪಿನಕಾಯಿ ಮಾಡೋದು ಹೇಗೆ, ಹಪ್ಪಳ ಮಾಡೋದು ಹೇಗೆ ಅಂತ ಎಲ್ಲ ಬರ್ಸ್ಕೊಬಂದೆ. ನನಗೆ ಅವತ್ತಿನ ದಿವಸ ಯಾರೋ ಕೂಗಿಸ್ತಾ ಇದ್ದಾರೆ, ಇದೆಲ್ಲ ಆಗುತ್ತಾ, ಆಗೋ ಕೆಲಸನ ಅಂತ ಹಿಂದೇಟ್ ಹಾಕಿದ್ದಿದ್ರೆ ನಾನು ಖಂಡಿತ ಇವತ್ತು ಇನ್ನೊಂದು 10-20 ಜನ ನನ್ನ ಹತ್ರ ಕೆಲಸ ಮಾಡೋ ಅವಶ್ಯಕತೆನೇ ಅವ್ರಿಗೂ ಇರ್ತಿರ್ಲಿಲ್ಲ. ನಾನು ಸುಮ್ಮನೆ ಕೂತ್ಕೋಬೇಕಾಗಿತ್ತು. ಅದಕ್ಕೆ ಹೇಳ್ತೀನಿ, ಕುಗ್ಗಿಸೋರು 100 ಜನ ಬಂದ್ರೂ ನೀವು ಕುಗ್ಬೇಡಿ. ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನಿದೆ ಅದನ್ನು ಶುರು ಮಾಡಿ. ನೀವೊಂದು ಸೋಪ್ ಮಾಡ್ತೀರಾ, ಶುರು ಮಾಡಿ. ಶಾಂಪೂ ಮಾಡ್ತೀರಾ, ಶುರು ಮಾಡಿ. ಹೇರ್ ಆಯಿಲ್ ಮಾಡ್ತೀರಾ, ಶುರು ಮಾಡಿ. ಆದರೆ ಕ್ವಾಲಿಟಿ ಮೇಂಟೈನ್ ಮಾಡಿ, ಕ್ವಾಂಟಿಟಿ ಮೇಂಟೈನ್ ಮಾಡಿ. ಏನೋ ನಾವು ಚೆನ್ನಾಗಿ ಇದು ಮಾಡ್ತಿದ್ದೀವಿ ಅಂತ ತುಂಬ ಹೈ ರೇಟ್ ಇಡಬೇಡಿ. ಹಂಗಂತ ನಮ್ಮ ಲಾಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಎಲ್ರಿಗೂ ಕೈಗೆಟುಕೋ ಬೆಲೆಯಲ್ಲಿ ಕೊಡಿ.
ಯಾಕೆಂದರೆ ನಾವು ಯಾವುದೇ ಒಂದು ಫ್ಯಾಕ್ಟ್ರಿಲಿ ಆಗಲಿ ಏನೂ ಮಾಡಲ್ಲ, ಮನೆಯಲ್ಲಿ ಶುರು ಮಾಡಿದ್ದೀವಿ, ಮನೇಲಿ ಮಾಡ್ತಾ ಇರೋದ್ರಿಂದ ಇದೆಲ್ರಿಗೂ ಹೇಳ್ತಾ ಇರೋದು ಆರಾಮಾಗಿ ನೀವು ಕೊಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ನಲ್ಲ, ಕುಗ್ಗಿಸ್ತಾರೆ ಅಂತ ಕುಗ್ಬೇಡಿ, ಧೈರ್ಯವಾಗಿ ಮುಂದೆ ಹೋಗಿ, ಖಂಡಿತ ಕೆಲಸ ಆಗೇ ಆಗುತ್ತೆ. ಎಲ್ಲರೂ ಫಸ್ಟೇ ಎಲ್ಲನೂ ಕಲ್ತ್ಬಿಟ್ಟಿರಲ್ಲ, ಹೋಗ್ತಾ 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 ನೀವು ಕಲಿತೀರಾ, ಕಲಿತು ಮಾರ್ಕೆಟಿಂಗ್ ಮಾಡೋಕ್ಕೂ ಶುರು ಮಾಡ್ತೀರಾ. ಇದನ್ನು ಫಸ್ಟು ಶುರು ಮಾಡಿ, ಮೊದಲು ಶುರು ಮಾಡಿ, ಲಾಭ ಬರುತ್ತೋ ನಷ್ಟ ಆಗುತ್ತೋ ಆಮೇಲೆ ನೋಡೋಣ. ಎಲ್ಲರೂ ಲಾಭಕ್ಕೋಸ್ಕರನೇ ಶುರು ಮಾಡಿಬಿಟ್ಟಿದ್ರೆ ಯಾರೂ ಕೂಡ ಕಂಪ್ನಿಗಳನ್ನ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಒಂದು ಕೆಲಸ ಅಂತ ಶುರು ಮಾಡಿದಾಗ ಲಾಭ ನಷ್ಟ ಎರಡೂ ಇರುತ್ತೆ. ಎರಡನ್ನೂ ತಗೊಳ್ಳೋಕ್ಕೆ ನಾವು ರೆಡಿ ಆಗಿರಬೇಕು. ಯಾಕೆ ಅಂದರೆ ನಾವು ಶುರು ಮಾಡಿದಾಗ ನಾವು ₹1 ಲಾಭ ಅಂತ ನೋಡಲಿಲ್ಲ. ಇವತ್ತಿನ ದಿವಸ ಇಷ್ಟು ಆರಾಮಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಅಷ್ಟು ಎಫರ್ಟ್ನ ನಾವು ಹಾಕಿದ್ದೀವಿ ಅಂತ ಅರ್ಥ. ಆ ಎಫರ್ಟ್ನ ನೀವು ಹಾಕಿ. ಯಾಕೆ ಅಂದರೆ ನಾನು ಹೇಳ್ತಾ ಇರೋದು ಒಂದೇ, ಕಷ್ಟ ಬಿದ್ದರೆ ನಿಜ ಅದಕ್ಕೆ ಪ್ರತಿಫಲ ಅಂತ ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗೆ ನಂಬಿಕೆ ಇರಲಿ, ಅಷ್ಟೇ ಚೆನ್ನಾಗಿ ನೀವು ಪ್ರಮೋಟ್ ಮಾಡಿ, ಅಷ್ಟೇ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ. ಒಂದು ದಿನ ಹೋಗಲಿಲ್ಲ ಅಂತ ಭಯ ಪಟ್ಕೋಬೇಡಿ. 2ನೇ ದಿನಕ್ಕೂ ಟ್ರೈ ಮಾಡಿ, 2ನೇ ದಿನವೂ ಆಗಲಿಲ್ವಾ 3ನೇ ದಿನಕ್ಕೆ ಟ್ರೈ ಮಾಡಿ. ಯಾಕಾಗಲ್ಲ? 10 ಜನದಲ್ಲಿ ಒಬ್ಬರು ತೊಗೊಳಲ್ವಾ, ಆ ಒಬ್ಬರು ಇನ್ನೊಬ್ರಿಗೆ ಹೇಳಲ್ವಾ, ಆ ಒಬ್ಬರು ಇನ್ನೊಬ್ರಿಗೆ ಹೇಳಲ್ವಾ? ಇದೇ ನೆಟ್ವರ್ಕು, ಇದೇ ಮಾರ್ಕೆಟಿಂಗು, ಅಲ್ಲಿನೇನು ಬೇರೆ ಇಲ್ಲ. ಇದೇನೆ ಒಬ್ಬರಿಂದ ಒಬ್ರಿಗೆ ಹೋಗುತ್ತಲ್ಲ, ಅದೇ ಮಾರ್ಕೆಟಿಂಗು. ಅದೊಂದು ನಾವು ಅರ್ಥ ಮಾಡಿಕೊಂಡು ಕೆಲಸ ಶುರು ಮಾಡಿದ್ವಿ ಅಂದರೆ ಖಂಡಿತ ನಮ್ಮ ಪ್ರಾಡಕ್ಟ್ಗಳು ಹೋಗುತ್ತೆ. ನೀವು ಪ್ಯಾಕಿಂಗನ್ನು ನೀಟಾಗಿ ಮಾಡಿ, ಕ್ವಾಲಿಟಿ ಮೇಂಟೈನ್ ಮಾಡಿ, ಜನಗಳಿಗೆ ರೀಸನಬಲ್ ಆಗಿ ಫಸ್ಟು ನಾವು ಶುರು ಮಾಡಿರೋದ್ರಿಂದ ಫಸ್ಟು ಕೊಡೋಕ್ಕೆ, ಅವ್ರ ಕೈಗೆಟ್ಕೋ ಬೆಲೆಯಲ್ಲಿ ಕೊಡೋಕ್ಕೆ ಶುರು ಮಾಡಿ. ಜನ ನಿಜವಾಗ್ಲೂ ತಗೋತಾರೆ. ಮಾರ್ಕೆಟಿಂಗು ತುಂಬ ಸಿಂಪಲ್ಲು. ಅದು ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅಂದರೆ ಎಫರ್ಟ್ ಹಾಕಬೇಕು, ಅಷ್ಟೇ ಎಫರ್ಟ್ ಹಾಕಬೇಕು. ರಾತ್ರಿ ಹಗಲು ಅಂದೇನೆ ನಾವು ಅಂಗಡಿಗಳನ್ನ ಸರ್ಚ್ ಮಾಡಬೇಕು. ಒಂದು ಅಂಗಡೀಲಿ ತಗೊಳ್ಳಲ್ಲ ಅಂತಾರ, ಇನ್ನೊಂದು ಅಂಗಡಿಲೂ ತಗೊಳ್ಳಲ್ಲ ಅಂತಿಲ್ಲ, ತಗೋತಾರೆ. ನಾವು ಹೋಗಬೇಕು, ಮಾತಾಡಬೇಕು. ನಾನು ಹೇಳಲಿಲ್ವ ಆವಾಗಲೇ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳಬೇಕು ಯಾವ ರೀತಿ ಇದೆ ಅಂತ. ಅವ್ರು ಇಷ್ಟು ಮಾರ್ಜಿನ್ ಕೇಳಿದಾಗ ಇಲ್ಲ ನಾವು ಹಾಕಿರೋದೇ ಇಷ್ಟು ಬಂಡವಾಳ, ಅದಕ್ಕೆ ನಾವು ಕಡಿಮೆಲೇ ಕೊಡ್ತಿದ್ದೀವಿ ಅಂತ ನೀವು ಅವ್ರಿಗೆ ಹೇಳಬೇಕು. ಇಲ್ಲಿ ಮಧ್ಯವರ್ತಿಗಳು ಇಲ್ಲದೇ ಇರೋದ್ರಿಂದ ನೀವೇ ಸ್ವತಃ ಓನರ್ ಆಗಿರ್ತೀರ, ನೀವೇ ತಗೊಂಡೋಗಿ ಅಂಗಡಿ ಕೊಡೋದ್ರಿಂದ ಅಷ್ಟು ನಿಮಗೆ ನಷ್ಟ ಆಗಲ್ಲ. ನೀವು ಯಾವಾಗ ಇನ್ನೊಬ್ಬ ಮಧ್ಯವರ್ತಿಗಳನ್ನ ಇರ್ತಾ ಹೋಗ್ತಿರೋ ನಿಮಗೆ ಅಲ್ಲೇ ನಿಮ್ಮ ದುಡ್ಡು ಅಲ್ಲಲ್ಲೇ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನೀವೇ ಸ್ವತಃ ನಿಮ್ಮದು ಒಂದು ಪ್ರಾಡಕ್ಟ್ ಜನಗಳಿಗೆ ತಲುಪೋವರೆಗೂ ನೀವೇ ಎಫರ್ಟ್ ಹಾಕಿ, ನೀವೇ ಹೋಗಿ, ನೀವೇ ಮಾರ್ಕೆಟಿಂಗ್ ಮಾಡಿ. ಯಾವುದೂ ಅವಮಾನದ ಕೆಲಸ ಅಲ್ಲ. ಇದೆಲ್ಲ ನಾವು ಪ್ರೌಡಿಂದ ಮಾಡಬೇಕು. ನಾವು ಎಷ್ಟು ಹೆಮ್ಮೆಯಿಂದ ಒಂದು ಪದಾರ್ಥ ತಯಾರಿ ಮಾಡ್ತೀವೋ ಅಷ್ಟೇ ಹೆಮ್ಮೆಯಿಂದ ನಾವು ಮಾರ್ಕೆಟಿಂಗ್ಗೆ ನಮ್ಮ ಪದಾರ್ಥನ ತಗೊಂಡೋಗಿ ನಾವು ಪ್ರಮೋಟ್ ಮಾಡಬೇಕು. ಆಗ ಮಾತ್ರ ನಮ್ಮ ಪ್ರಾಡಕ್ಟು ಮಾರ್ಕೆಟಲ್ಲೇ ಆಗಲಿ ಜನರಿಗೆ ಆಗಲಿ ತಲುಪೋದು. ನಾನು ಕೊಟ್ಟಂಥ ಮಾಹಿತಿ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಮೂರನ್ನು ನೀವು ಗಮನ ಇಟ್ಕೊಂಡು ನೀವು ಮಾರ್ಕೆಟಿಂಗ್ನ ಶುರು ಮಾಡಿ. ಖಂಡಿತ ನಿಮ್ಮ ಪ್ರಾಡಕ್ಟ್ಗಳು ಕೂಡ ಸೇಲ್ ಆಗುತ್ತೆ. ಯಾವುದೂ ಆಗದೇ ಇರುವಂಥ ಕೆಲಸ ಅಲ್ಲ, ಎಲ್ಲ ಆಗುವಂಥ ಕೆಲಸನೇ. ಎಲ್ಲ ನಮ್ಮ ಕೈಲೇ ಇರುತ್ತೆ, ಅದನ್ನು ನಾವೇ ಮಾಡಬೇಕು. ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾವಾಗಲೂ ಹೇಳುವಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ಬೆಳೆಸಿ ಅಂತ ಕೇಳಿಕೊಂಡು ನಾನಿವತ್ತು ನಿಮ್ಗೆ ಕೊಟ್ಟ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೂ ಒಂದು ಒಳ್ಳೆಯ ವಿಚಾರದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.